ನಮ್ಮ ಹಾಲಿನಿಕ್ಕೆ ಎದುರಾಗಬೇಕು ಅನ್ನೋದು ಅವರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಏನಾಗಿದೆಪ್ಪ ಅಂತಂದ್ರೆ ಇದು ಒಂದು ಜೋರ್ದಾರದ ತಿಕ್ಕಲು ಸ್ಟಾರ್ಟ್ ಆದಂಗೆ ಆಗೋಗ್ಬಿಟ್ಟದ. ಈ ಎಲ್ಲ ನೆಲೆಯಲ್ಲೇ ಹೀಗೆ ಎರಡೂ ಪಕ್ಷಗಳಿಗೆ ತಿಕ್ಕಲು ಶುರುವಾಗಿದೆ. ಆಗ ವಿರೋಧ ಮಾಡಿದ್ದಕ್ಕಾಗಿ ಈಗ ಬಿ ಜೆ ಪಿಗೆ ವಿರೋಧ ಮಾಡ್ತಾ ಇದ್ದಾರೇನೋ ಅಂತೇಳಿ. ಹೌದು, ಮಳಿಗೆಗಳಿಗೆ ಅವರು ಅಪ್ಲೈ ಹಾಕಿರಲಿಲ್ಲ, ಟೆಂಡರ್ದಲ್ಲಿ ಅಪ್ಲಿಕೇಶನ್ ಕೊಟ್ಟಿರಲಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ಸಿಗರ ಹೇಳ್ತಾ ಇದ್ದಾರೆ. ಆದರೆ ಅದಕ್ಕೆ ನಮ್ಮ ಆರ್ ಅಶೋಕ್ ಅವರು ಇಲ್ಲ, ನಂದಿನಿ ಬ್ರ್ಯಾಂಡ್ ನಾಶ ಮಾಡೋದು ಕಾಂಗ್ರೆಸ್ ಯತ್ನ ಮಾಡತೈತಿ, ಒಂದು 10 ಮಳಿಗೆ 20 ಮಳಿಗೆ ತೊಗೊಂಡಿದ್ದಾರೆ ಮೂಲ, ಅಲ್ಲಿ ಹಾಕಿ ತಮ್ಮ ವ್ಯಾಪಾರ ಚೆನ್ನಾಗಿ ಆಗಿದ್ದು ಅದನ್ನು ನಾಶ ಮಾಡೋದು ಉದ್ದೇಶದಲ್ಲಿ ಹೊಂದಿದ್ದಾರೆ ನಂದಿನಿ ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಇದು ನಾವು ಹೇಗೆ ಪ್ರಶ್ನೆಯಲ್ಲಿ ಇವತ್ತು ಇರ್ತಾ ಇದ್ದೀವಪ್ಪ ಅಂತಂದರೆ, ಹೌದು, ರಾಜಕೀಯವಾಗಿ ಇವತ್ತು ನಮ್ಮ ಸೋಷಿಯಲ್ ಮೀಡಿಯಾದ ದೊಡ್ಡ ಚರ್ಚೆ ನಡೆದದು ಈ ದಿಶೆಯಲ್ಲಿ. ಈ ಚರ್ಚೆಯನ್ನು ನಾವೆಲ್ಲರೂ ಸೀರಿಯಸ್ ಆಗಿ ತೊಗೋಬೇಕಾಗ್ಯದ. ಇದು ಚರ್ಚೆ ಬೇಕಾ ನಮ್ಗಂತೇಳಿ. ಯಾಕಂದ್ರೆ ಏನೋ ಆಗ್ಯದಪ್ಪ ಇದ್ರೊಳಗೆ, ಕಾಂಗ್ರೆಸ್ಸಿಂದು ನಂದಿನಿ ಬ್ರ್ಯಾಂಡ್ ನಾಶ ಮಾಡಬೇಕು ಅನ್ನೋ ಉದ್ದೇಶ ಐತೆ ಅಂತಂದಾಗ ಕೇವಲ ವಿರೋಧಕ್ಕಾಗಿ ವಿರೋಧ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ. ಅದಕ್ಕೆಲ್ಲ ನಮ್ಮ ಇನ್ನೊಂದು ಹೇಳೋದು ಟೆಂಡರ್ನಲ್ಲಿ ನಮ್ಮ ಈ KMF ದವ್ರು ಭಾಗವಹಿಸಿರಲ್ಲ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. 10 ಮಳಿಗೆಗೆ ಏನಪ್ಪ ಅಂದರೆ ಅವ್ರು 10 ಮಳಿಗೆ ಸಲುವಾಗಿ ಇನ್ನು ಅಂತಿಮ ಇನ್ನೊಂದೇನೋ ಹೇಳ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇನ್ನೊಂದು 10 ಮಳಿಗೆಗಳು ಕೊಡುವ ವಿಚಾರದ KMFದ್ದು ಅದು ಮಾತನಾಡಿದವ. ಅಷ್ಟರೊಳಗೆ ಇದೇನೋ ಗದ್ದು ಹಿಡಿತು ಅಂತೇಳಿ